ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಇಂದು ಚಾಲನೆ ಸಿಗಲಿದೆ. ಸಂಜೆ 5 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹಲಕ್ಷ್ಮಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದರು. ಗೃಹಲಕ್ಷ್ಮಿ ಯೋಜನೆಗಾಗಿ ನಮ್ಮ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ತಳಹಂತದಿಂದ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಾಡ ಕಚೇರಿ, ಗ್ರಾಮ 1, ಬೆಂಗಳೂರು 1 ಸಿಬ್ಬಂದಿಯನ್ನ ಟ್ರೈನ್ ಮಾಡಿದ್ದೀವಿ. ಯೋಜನೆಯನ್ನ ಜಾರಿಗೊಳಿಸೋದಕ್ಕೆ ನಮ್ಮ ಟೀಮ್ ಸಿದ್ಧವಾಗಿದೆ ಅನ್ನೋ ಮಾಹಿತಿ ನೀಡಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೊಂದಲ ಉಂಟಾದಲ್ಲಿ ಹೇಗೆ ಬಗೆಹರಿಸಬೇಕು ಎನ್ನುವುದರ ಕುರಿತಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಯೋಜನೆಯ ಲಾಭ ಪಡೆದುಕೊಳ್ಳಲು ಸಹಾಯವಾಣಿ ಸಂಖ್ಯೆ ಇದೆ. ಯಾವುದೇ ಮಧ್ಯವರ್ತಿಗಳ ಮೊರೆ ಹೋಗುವ ಅಗತ್ಯತೆ ಇಲ್ಲ. ಪಡಿತರ ಚೀಟಿಯ ಸಂಖ್ಯೆಯನ್ನ 8147500500 ನಂಬರ್ಗೆ SMS ಮಾಡಬಹುದು. ಕೂಡಲೇ ಯಜಮಾನಿಗೆ ಸ್ಥಳ, ಗೊತ್ತುಪಡಿಸಿದ ದಿನಾಂಕ, ಸಮಯದ ಸಂದೇಶ ಹೋಗುತ್ತೆ. ಇನ್ನೂ ಗೊಂದಲವಿದ್ದರೆ ಇಲಾಖೆಯ 1902 ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು. ಬೇರೆ ಯೋಜನೆಗಳಲ್ಲಿ ತೊಂದರೆಯಾದ ಕಾರಣ ಈ ಯೋಜನೆಯನ್ನ ಆರಂಭದಲ್ಲೇ ಸರಳವಾಗಿ ಮಾಡಿದ್ದೀವಿ ಅನ್ನೋ ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮ ಈ ಯೋಜನೆ ಗೊಂದಲ ಆಗಬಾರ್ದು, ರಶ್ ಆಗಬಾರ್ದು ಅಂತ ತಯಾರಿಯನ್ನು ಬಹಳ ಸರಳವಾಗಿ ಮಾಡ್ತಾ ಇದ್ದೀವಿ. ಈ ಯೋಜನೆಯ ಲಾಭವನ್ನು ಪಡಿಲಿಕ್ಕೆ 2-3 ಕಂಡೀಷನ್ ಅಂತ ಹೇಳೋದಿಲ್ಲ. ಪತ್ರಗಳನ್ನು ಅಂದರೆ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಬೇಕು. ಅದ್ರ ಜೊತೆಯಲ್ಲಿ ನಾವು ಮುಂಚೆನೇ ಅವರಿಗೆ ಸ್ಥಳ, ದಿನಾಂಕ, ಸಮಯವನ್ನು ನಿಗದಿಪಡಿಸಿರ್ತೀವಿ. ಸೊ ಅನೇಕ ಇಂಥ ಅಂದರೆ ಅವ್ರಿಗೆ ಗೊಂದಲ ಆಗದಲೇ ಇರೋ ರೀತಿ ನಾವು ಭಾಳಷ್ಟು ಸುರಳಿತವಾಗಿ ಸರಳವಾದಂಥ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗೋ ಮೊದಲೇ ನಕಲಿ ಅರ್ಜಿಗಳ ಹಾವಳಿ ಶುರುವಾಗಿದೆ. ಕಾಫಿನಾಡು, ಚಿಕ್ಕಮಗಳೂರಿನ ಹಲವೆಡೆ ನಕಲಿ ನೋಂದಣಿ ಪತ್ರಗಳನ್ನು ಹಲವು ಸೈಬರ್ ಸೆಂಟರ್ಗಳಲ್ಲಿ ಮಾರಾಟ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫೋಟೋ ಬಳಸಿ 100ರಿಂದ 200 ರೂಪಾಯಿಗೆ ಅರ್ಜಿಗಳನ್ನು ಮಾರಾಟ ಮಾಡಲಾಗಿದೆ. ಇನ್ನು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಯುವ ಕಾಂಗ್ರೆಸ್ ಘಟಕ ಶೃಂಗೇರಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದೆ. ಜನಪ್ರಿಯ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಇದು. ಈ ಯೋಜನೆ ಇನ್ನೂ ಜಾರಿಗೆಗೊಂಡಿಲ್ಲ. ಆದರೆ ಕೆಲವು ನಕಲಿ ಆ್ಯಪ್ಗಳ ಹಾವಳಿ ತುಂಬ ಇದೆ. ಸರ್ಕಾರದ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜುಲೈ 20ರಿಂದ ಈ ಆ್ಯಪನ್ನು ಬಿಡುಗಡೆ ಮಾಡ್ತೀವಿ, ಈ ಯೋಜನೆಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಕೆಲವು ನಕಲಿ ಆ್ಯಪ್ಗಳು ಸೃಷ್ಟಿಯಾಗಿದೆ. ಅದರ ಜೊತೆಗೆ ಕೆಲವು ಸೈಬರ್ಗಳಲ್ಲಿ ನಕಲಿ ಅಪ್ಲಿಕೇಶನ್ಗಳನ್ನ ಮಾರಾಟ ಮಾಡ್ತಿದ್ದಾರೆ. ಇದರಿಂದ ಹಳ್ಳಿ ಜನಗಳಿಗೆ ತುಂಬ ಗೊಂದಲ ಆಗ್ತಿದೆ. ಅದರಲ್ಲಿ 100 ರೂಪಾಯಿ, 150 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡಿಸಿ ತಗೊಳ್ತಿರೋದು. ಇದರಿಂದ ಸಾಕಷ್ಟು ಮುಗ್ಧ ಜನರಿಗೆ ತುಂಬ ಅನಾನುಕೂಲ ಆಗ್ತಿದೆ. ಪಾಪ ಸುಮ್ಮನೆ ಪೇಟೆಗೋಸ್ಕರ ಇಲ್ಲಿ ಮಲೆನಾಡು ಪ್ರದೇಶಗಳಲ್ಲಿ ಒಂದು ಹಳ್ಳಿಯಿಂದ ಪೇಟೆಗೆ ಹೋಗಬೇಕು ಅಂದರೆ 20 ಕಿಲೋಮೀಟರ್ ಹೋಗಬೇಕಾಗುತ್ತೆ, ಬಸ್ಸಲ್ಲಿ ಹೋಗಬೇಕಾಗುತ್ತೆ. ಈ ಮಳೆಗಾಲ ಕೆಲಸ ಎಲ್ಲ ಬಿಟ್ಟು ಹೋಗಬೇಕಾಗುತ್ತೆ. ಇಂಥ ಜನರಿಗೆ ಮೋಸ ಮಾಡ್ತಿರ್ತಕ್ಕಂಥ ಸೈಬರ್ಗಳು ಮತ್ತು ಈ ನಕಲಿ ಅಪ್ಲಿಕೇಶನ್ಗಳು ಏನು ಸೃಷ್ಟಿ ಮಾಡ್ತಿದ್ದಾರಲ್ಲ, ಅವ್ರ ವಿರುದ್ಧ ನಮ್ಮ ಸರ್ಕಾರ ಕೂಡಲೇ ಇವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ಯುವ ಕಾಂಗ್ರೆಸ್ಸಿಂದ ಆಗ್ರಹಿಸ್ತೀವಿ. ವಿಪಕ್ಷಗಳ ಒಕ್ಕೂಟಕ್ಕೆ ಇಂಡಿಯಾ ಅಂತ ಹೆಸರಿಟ್ಟಿದ್ದಕ್ಕೆ ಬಿಜೆಪಿ ಟ್ವೀಟ್ ಮೂಲಕ ವ್ಯಂಗ್ಯವಾಡಿದೆ. ಹೊಸ ಹೆಸರಿನ ಹಳೆ ಭ್ರಷ್ಟರ ಕೂಟ ಭಾರತೀಯರನ್ನ ವಂಚಿಸಲು ಸಂಚು ರೂಪಿಸಿದೆ, ಎಚ್ಚರ ಅಂತ ವಿಪಕ್ಷಗಳ ಕಾಲೆಳೆದಿದೆ. ಅತ್ತ ಕಾಂಗ್ರೆಸ್ ಕೂಡ ಬಿಜೆಪಿಗೆ ಟ್ವೀಟ್ ಮೂಲಕವೇ ತಿರುಗೇಟು ಕೊಟ್ಟಿದೆ. ಇಂಡಿಯಾ ಒಕ್ಕೂಟದ ಸಭೆ ಬಳಿಕ ಬೆದರಿ ಎನ್ಡಿಎ ನಾಯಕರು ಸಭೆ ಮಾಡಿದ್ದಾರೆ. ಸೋಲಿನ ಆತಂಕ, ಕುಸಿದು ಹೋದ ಮೋದಿ ಇಮೇಜ್ ಅನ್ನ ಬಿಜೆಪಿ ಜನ ವಿರೋಧಿಯನ್ನ ತೋರಿಸುತ್ತೆ. ಎಲ್ಲವೂ ಮೋದಿಯಿಂದಲೇ ಎಂಬ ಬಿಜೆಪಿ ಅಹಂ ಮಣ್ಣು ಪಾಲಾಗಲಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ವಿಧಾನಸೌಧದಲ್ಲಿ 2021 ಹಾಗೂ 2022ನೇ ಸಾಲಿನ ಅತ್ಯುನ್ನತ ಶಾಸಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಅನೇಕ ಪರಿಷತ್ ಸದಸ್ಯರು ಭಾಗಿಯಾಗಿದ್ದರು. ಎಸ್ಆರ್ ಪಾಟೀಲ್ ಹಾಗೂ ಶ್ರೀಕಂಠೇಗೌಡರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿ ನೀಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಅತ್ಯುತ್ತಮ ಶಾಸಕರಾಗಿ ಆಯ್ಕೆಯಾದವರಿಗೆ ಅಭಿನಂದನೆಗಳು ಅಂತ ಹೇಳಿದರು. ಕೆಳಮನೆ ಹಾಗೂ ಮೇಲ್ಮನೆ ಶಾಸಕರು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಆಯ್ಕೆ ಸಮಿತಿ ಉತ್ತಮ ಆಯ್ಕೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆಯ್ಕೆ ಸಮಿತಿಯವರು
ಉತ್ತಮರನ್ನೇ ಆಯ್ಕೆ ಮಾಡಿದ್ದಾರೆ. ಅತ್ಯುತ್ತಮ ಶಾಸಕರು, ಬರೀ ಉತ್ತಮ ಶಾಸಕರಲ್ಲ, ಉತ್ತಮ ಶಾಸಕರು. ಎಲ್ಲ ಶಾಸಕರು ಕೂಡ ಉತ್ತಮರೇ ಅಂತ ಅನ್ಕೊಂಡಿದ್ದೀನಿ ನಾನು. ಅದರಲ್ಲಿ ನೀವಿಬ್ರು ಅತ್ಯುತ್ತಮರು ಅಂತೇಳಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈಗಾಗಲೇ ಕರಾವಳಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅನ್ನೋ ಎಚ್ಚರಿಕೆ ನೀಡಲಾಗಿದೆ. ಅಲ್ಲದೆ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ನಿನ್ನೆ ಕೂಡ ಹಲವು ಜಿಲ್ಲೆಗಳಲ್ಲಿ ವರುಣ ಬರೆಸಿದ್ದಾನೆ. ಮೊಬೈಲ್ನಲ್ಲಿ ಸೆಲ್ಫಿ ತೆಗೆದುಕೊಳ್ತಾ ಇದ್ದ ವೇಳೆ ಯುವಕನೋರ್ವ ಕಾಲು ಜಾರಿ ಸಮುದ್ರಕ್ಕೆ ಬಿದ್ದು ನಾಪತ್ತೆಯಾಗಿದ್ದಾನೆ. ಉಡುಪಿಯ ಮರವಂತೆ ಬೀಚ್ನಲ್ಲಿ ಈ ಘಟನೆ ಸಂಭವಿಸಿದೆ. ನಾಪತ್ತೆಯಾದ ಯುವಕನನ್ನ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕು ನಿವಾಸಿ ಪೀರ್ ಸಾಬ್ ನದಾಫ್ ಅಂತ ಗುರುತಿಸಲಾಗಿದೆ. ಪೀರ್ ಸಾಬ್ ಗೆಳೆಯರ ಜೊತೆಗೆ ಲಾರಿಯಲ್ಲಿ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಲಾರಿ ನಿಲ್ಲಿಸಿ ಮರವಂತೆ ಬೀಚ್ಗೆ ತೆರಳಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದ. ಸೆಲ್ಫಿ ತೆಗೆದುಕೊಳ್ಳುವಾಗ ಸಮುದ್ರದ ಅಲೆ ಅಪ್ಪಳಿಸಿರೋದರ ಪರಿಣಾಮ ಪೀರ್ ಸಾಬ್ ಕಾಲು ಜಾರಿ ಸಮುದ್ರಕ್ಕೆ ಬಿದ್ದಿದ್ದಾನೆ. ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳ ದೌಡಾಯಿಸಿ ಸಮುದ್ರ ಪಾಲಾದ ನದಾಫ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಈ ಸಂಬಂಧ ಗಂಗೊಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದೆ. ಪರಿಣಾಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಮುಳುಗಡೆಯಾಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಮಳೆ ಕಡಿಮೆ ಇದ್ದರೂ ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಸತಾರಾ, ಕರಾಡ, ಕೊಲ್ಲಾಪುರ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಈ ಹಿನ್ನೆಲೆ ಕೃಷ್ಣಾ ನದಿ ಒಳಹರಿವು ಹೆಚ್ಚಾಗಿದೆ. ಪರಿಣಾಮ ಮಾಂಜರಿ, ಭಾವನ, ಸವದತ್ತಿ ಸಂಪರ್ಕಿಸುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತಗೊಂಡಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿಯ ಯಲ್ಲಮ್ಮನ ಗುಡ್ಡದ ರೇಣುಕಾದೇವಿ ದೇವಸ್ಥಾನದಲ್ಲಿ ಮಳೆಗಾಗಿ ಪ್ರಾರ್ಥನೆ ಹೋಮ ನೆರವೇರಿಸಲಾಯಿತು. ಹುಲಿಯ ಹಿರೇಮಠದ ಅಜ್ಜಯ್ಯ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಪೂಜೆ ಹಾಗೂ ಹೋಮದ ಕೈಂಕರ್ಯಗಳು ನಡೆದಿದ್ದು, ಇದಕ್ಕೂ ಮುನ್ನ ದೇವಿ ಮೂರ್ತಿಗೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ನಾಡಿಗೆ ಉತ್ತಮ ಮಳೆಯಾಗಲಿ, ಸಮೃದ್ಧ ಬೆಳೆ ಬರಲಿ ಅಂತ ಯಲ್ಲಮ್ಮನಲ್ಲಿ ಭಕ್ತರು ಪ್ರಾರ್ಥಿಸಿದರು. ಇನ್ನು ಪರ್ಜನ್ಯ ಹೋಮ ಜಪ ಆರಂಭವಾದಾಗಿನಿಂದಲೇ ಮಳೆ ಸುರಿತಾ ಇದ್ದಿದ್ದು ವಿಶೇಷವಾಗಿತ್ತು. ಈ ವೇಳೆ ಭಕ್ತರು ಮಳೆಯಲ್ಲಿ ನಿಂತುಕೊಂಡು ದೇವರ ದರ್ಶನ ಪಡೆದರು. ಬಾಗಲಕೋಟೆ ಜಿಲ್ಲೆಯ ಅವಳಿ ತಾಲೂಕುಗಳಾದ ಹುನಗುಂದ ಹಾಗೂ ಇಳಕಲ್ನಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಪರಿಣಾಮ ಬೆಳೆಗಳು ಒಣಗ್ತಾ ಇದ್ದು 2 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಮುಂಗಾರು ಬಾರದ ಹಿನ್ನೆಲೆ ತೊಗರಿ, ಜೋಳ, ಸಜ್ಜೆ ಸೇರಿದಂತೆ ಅನೇಕ ವಾಣಿಜ್ಯ ಬೆಳೆಗಳಿಲ್ಲದೆ ರೈತರು ಆರ್ಥಿಕ ನಷ್ಟ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದಿಂದ ರೈತರಿಗೆ ಧನ ಸಹಾಯ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ತಹಶೀಲ್ದಾರ್ ಬಸವರಾಜ್ ಮೆಳವಂಕಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು. ಹೀಗಾಗಿ 2 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ. ಆ ಭರವಸೆ ಈಡೇರುವಂತೆ ಕಾಣುತ್ತಿಲ್ಲ. ಈಗಾಗಲೇ ನೆಲಕ್ಕೆ ಬಿದ್ದ ಬೀಜ ಸಸಿಗಳಾಗಿ ಬೆಳೆಯುವುದರಿಂದ ಈಗ ಮಳೆಯ ಅವಶ್ಯಕತೆ ಇದೆ, ಆದರೆ ಮಳೆ ಬರುತ್ತಿಲ್ಲ. ಅದಕ್ಕಾಗಿ ರೈತರ ಸಂಕಷ್ಟಗಳನ್ನು ಅರಿತು ಬರಗಾಲ ಪ್ರದೇಶ ಎಂದು ಈ ಪ್ರದೇಶವನ್ನು ಘೋಷಣೆ ಮಾಡಿ ಸಹಾಯಧನ ನೀಡಬೇಕೆಂದು ಅವಳಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸುತ್ತಿದೆ. ರೈತರ ಮನವಿಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ತಲುಪಿಸಿ ಶೀಘ್ರವೇ ರೈತರಿಗೆ ಸಹಾಯಧನ ನೀಡುವಂತೆ ಅಧಿಕಾರಿಗಳ ಮೂಲಕ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ರೈತರ ಹಕ್ಕೊತ್ತಾಯಗಳು ಹೀಗಿವೆ. ಇಳಕಲ್ ತಾಲೂಕು ಸಂಪೂರ್ಣ ನೀರಾವರಿ ವ್ಯಾಪ್ತಿಗೆ ಒಳಪಡಬೇಕು.
ಅವಳಿ ತಾಲೂಕಿನ ಕೆರೆಗಳ ಅಭಿವೃದ್ಧಿ ಪಡಿಸಿ ನೀರು ತುಂಬಿಸಬೇಕು. ಹೊಲಗಳಿಗೆ ಹೋಗುವ ರಸ್ತೆ ಸುಧಾರಣೆ ಮಾಡಬೇಕು. ಅವಳಿ ತಾಲೂಕಿನ ರೈತರ ಪಂಪ್ಸೆಟ್ಗಳಿಗೆ ಹಗಲು ಹೊತ್ತು ಗುಣಮಟ್ಟದ 3 ಫೇಸ್ 10 ತಾಸು ವಿದ್ಯುತ್ ಪೂರೈಸಬೇಕು. ಇಳಕಲ್ ತಾಲೂಕಿನಲ್ಲಿ ಪೂರ್ಣಾವಧಿಯ ನ್ಯಾಯಾಲಯವನ್ನು ಸ್ಥಾಪಿಸಿ ಜನರಿಗೆ ಶೀಘ್ರವಾಗಿ ರೈತರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ಕೆಲಸ ಆಗಬೇಕು. ಈ ಮೊದಲಿನ ಸರ್ಕಾರ ಜಾರಿಗೆ ತಂದ ಕೃಷಿ ಕಾನೂನುಗಳನ್ನು ವಾಪಸ್ ಪಡಿಬೇಕು. ರೈತರ ಜಮೀನಿನ ಪಹಣಿ ಪತ್ರಿಕೆ ಪಡೆಯಲು ಈಗ 25 ರೂಪಾಯಿಗಳನ್ನು ಮಾಡಿದ್ದು ಅದನ್ನು ಹಿಂತೆಗೆದು 10 ರೂಪಾಯಿಗಳಿಗೆ ಇಳಿಸಬೇಕು ಅಂತ ಹೇಳಿ ಈ ಮೂಲಕ ಗಣ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಪದಾಧಿಕಾರಿಗಳು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಮನವಿಯನ್ನು ಅಧಿಕಾರಿಗಳ ಮೂಲಕ ಗಣ ಸರ್ಕಾರಕ್ಕೆ ಒಪ್ಪಿಸಲಿಕ್ಕೆ ರೈತರ ಹೋರಾಟಕ್ಕೆ ತುಮಕೂರು ತಾಲೂಕು ನೆಲಹಾಳ ಗ್ರಾಮದಲ್ಲಿ ಬಸ್ಗಾಗಿ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ನೆಲಹಾಳ ಗ್ರಾಮದಿಂದ ತುಮಕೂರು ನಗರಕ್ಕೆ ಶಾಲಾ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ. ಮತ್ತೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿ ಇರುವ ನೆಲಹಾಳ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ಲಿಸದೆ ಮುಂದೆ ಸಾಗ್ತಾ ಇವೆ. ಈ ಮಾರ್ಗದಲ್ಲಿ ಸಾಗುವ ಬೆರಳೆಣಿಕೆ ಬಸ್ಗಳು ಮಾತ್ರ ನೆಲಹಾಳ ಗ್ರಾಮದಲ್ಲಿ ನಿಲ್ಲಿಸುತ್ತಾರೆ. ಇದರಿಂದ ಬಹುತೇಕ ಬಸ್ಗಳು ಭರ್ತಿಯಾಗ್ತಾ ಇವೆ. ಆದ್ದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಕಾಲೇಜಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾಗ ಐತೆ ಹೋಗಲ್ಲ ನಿಂಗೆ ತಾನೇ ತಪ್ಪದು ಮಾಡಬೇಕು. ನೋಡು ರೈತರೇ ಒಳಗೆ ಜಾಗ ಐತೆ ಹೋಗಲ್ಲ ನಿಂಗೆ ತಾನೇ ತಪ್ಪದು. ಇನ್ನು ಶಕ್ತಿ ಯೋಜನೆ ಜಾರಿಯಾದ ಪರಿಣಾಮ ಬಸ್ಗಳೆಲ್ಲ ತುಂಬಿ ತುಳುಕ್ತಾ ಇವೆ. ಬಸ್ ಸಂಚಾರಕ್ಕೆ ಅವ್ಯವಸ್ಥೆಗೆ ವಿದ್ಯಾರ್ಥಿಗಳು ಆಕ್ರೋಶಗೊಂಡಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಶಿಂಗಟಾಲೂರು ಗ್ರಾಮದ ವಿದ್ಯಾರ್ಥಿಗಳು ಸಾರಿಗೆ ಇಲಾಖೆ ಬಸ್ ಅಡ್ಡಗಟ್ಟಿ ಪ್ರತಿಭಟಿಸಿದ್ದಾರೆ. ಬಸ್ಗಳು ನಿಲ್ಲಿಸದ ಕಾರಣ ಸರಿಯಾದ ಸಮಯಕ್ಕೆ ಶಾಲೆಗೆ ತೆರಳೋದಕ್ಕೆ ಹರಸಾಹಸ ಪಡ್ತಿದ್ದೀವಿ. ಸಮರ್ಪಕ ಬಸ್ ಸೇವೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಹಾಗೆ ಸ್ಥಳಕ್ಕೆ ಡಿಪೋ ವ್ಯವಸ್ಥಾಪಕರು ಆಗಮಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಪಟ್ಟು ಹಿಡಿದಿದ್ರು. ಉಡುಪಿಯಲ್ಲಿ ಶಕ್ತಿ ಯೋಜನೆಯಿಂದ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದ ಪರಿಣಾಮ ಆದಾಯ ಕೂಡ ವೃದ್ಧಿಯಾಗಿದೆ. ಉಡುಪಿ ಜಿಲ್ಲೆಯ ಸರ್ಕಾರಿ ಬಸ್ಗಳಲ್ಲಿ 9.71 ಲಕ್ಷ ಮಹಿಳಾ ಪ್ರಯಾಣಿಕರು ಸಂಚಾರ ಮಾಡಿದ್ದು, ಸಾರಿಗೆ ಸಂಸ್ಥೆಗೆ ಇದುವರೆಗೂ 3.62 ಕೋಟಿ ರೂಪಾಯಿಯಷ್ಟು ಆದಾಯ ಬಂದಿದೆ. ಉಡುಪಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಉಡುಪಿ ಮತ್ತು ಕುಂದಾಪುರ ಘಟಕಗಳು ಕಾರ್ಯನಿರ್ವಹಿಸ್ತಾ ಇವೆ. ಇದರಲ್ಲಿ ನಗರ ಸಾರಿಗೆ, ವೇಗದೂತ ಹಾಗೂ ಸಾಮಾನ್ಯ ಸಾರಿಗೆ ಈ ಎಲ್ಲಾ ವರ್ಗದಲ್ಲಿಯೂ ಮಹಿಳಾ ಪ್ರಯಾಣಿಕರ ಸಂಚಾರದಲ್ಲಿ ಗಣನೀಯ ಏರಿಕೆಯಾಗಿದೆ. ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಸುಮಾರು 25ರಿಂದ 30% ಪ್ರಯಾಣಿಕರ ಸಂಖ್ಯೆ ಅಧಿಕಗೊಂಡಿದೆ ಅಂತ ಇಲಾಖೆ ತಿಳಿಸಿದೆ. ಕೆಂಪುರಾಣಿ ಟೊಮ್ಯಾಟೋಗೆ ಬಂಗಾರದ ಬೆಲೆ ಬಂದಿದ್ದು ಅನ್ನದಾತರು ಫುಲ್ ಖುಷಿಯಾಗಿದ್ದಾರೆ. ಹಾಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಯುವ ರೈತ ಮಹೇಶ್ ಹಿರೇಮಠ 20 ಗುಂಟೆಯಲ್ಲಿ ಟೊಮ್ಯಾಟೊ ಬೆಳೆದು ಲಕ್ಷ ಸಂಪಾದಿಸಿದ್ದಾರೆ. ಒಟ್ಟು 3700 ಸಸಿ ನಾಟಿ ಮಾಡಿ ಕಳೆದ 45 ದಿನಗಳಿಂದ ಟೊಮ್ಯಾಟೊ ಕೊಯ್ಲು ಆರಂಭಿಸಿದ್ರು. 20 ಟನ್ 400 ಕೆಜಿಯಷ್ಟು ಟೊಮ್ಯಾಟೊ ಇಳುವರಿ ತೆಗೆದಿದ್ದು, ದಿನಕ್ಕೆ 20 ಕೆಜಿ ತೂಕದ 100 ಕ್ಯಾರಿ ಬ್ಯಾಗ್ ಸರಬರಾಜು ಮಾಡ್ತಿದ್ದಾರೆ. 11 ಲಕ್ಷ ಆದಾಯ ಗಳಿಸಿದ್ದಾರೆ. ಕೇವಲ 2 ಲಕ್ಷ ಖರ್ಚು ಮಾಡಿ 9 ಲಕ್ಷ ಆದಾಯ ಪಡೆದು ರೈತ ಮಹೇಶ್ ಬೇರೆಯವರಿಗೆ ಮಾದರಿಯಾಗಿದ್ದಾರೆ.
ಮಾರ್ಚ್ ಫಸ್ಟ್ ವೀಕ್ದಾಗ ಸಿಜಂಟಾ ಕಂಪ್ನಿ 62-48 ಟೊಮೆಟೊ ಇದು ಪ್ಲಾಂಟೇಶನ್ ಮಾಡಿದ್ವಿ ರೀ. ಇದು 20 ಗುಂಟೆ ರೀ. 3700 ಸಸಿ ಅದಾವೆ ರೀ. 3700 ಸಸಿ ಇದ್ರೆ ನಾವು ಈಗ 45 ದಿವ್ಸದ ಕಟಿಂಗ್ ಮಾಡೋದು ರೀ. ಇನ್ಕದಕ್ಕೆ ನಾವು ನಿನ್ನೆ ತಗಾರಿ 1030 ಕ್ಯಾರಿ ಬ್ಯಾಗ್ ಹರಿದೀವಿ ರೀ. ಇದ್ರೊಳಗೆ 1030 ಕ್ಯಾರಿ ಬ್ಯಾಗ್ ಅಂದ್ರೆ 20 ಟನ್ ಒಂದು 600 ಕಿಲೋ ತನಕ ನಿನ್ನೆ ತನಕ ಹರಿದೀವಿ ನಾವು. ಇಳುವರಿ ಈಗ ಚಲೋ ಬಂದೈತೆ ನಮ್ಗೆ. ರೇಟು ಇರೋದ್ರಿಂದ ನಮ್ಗೆ ಇಳುವರಿ ಬರೋಂತಲೇ ಸ್ವಲ್ಪ ಲಾಭದಾಯಕ ಆಗೈತೆ ರೀ. ಖುಷಿ ಭೀ ಆಗೈತೆ. ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯಲ್ಲಿ ಇಡೀ ದಿನ ಜಿಟಿ ಮಳೆಯಾಗಿದ್ದು ಅಕ್ಷರಶಃ ಮಲೆನಾಡಿನಂತೆ ಭಾಸವಾಗ್ತಿತ್ತು. ತುಂತುರು ಮಳೆ ಹನಿಯ ಮನಮೋಹಕ ದೃಶ್ಯಗಳು ಕ್ಯಾಮೆರಾದಲ್ಲಿ ಅದ್ಭುತವಾಗಿ ಸೆರೆಯಾಗಿವೆ. ಜಿಟಿ ಮಳೆಯಲ್ಲಿ ಓಡಾಟ ಮಾಡಿ ಎಂಜಾಯ್ ಮಾಡಿದ್ರೆ ಮನಕ್ಕೆ ತಂಪೆನ್ನಿಸುವಂತಿತ್ತು. ತುಂತುರು ಹನಿಗಳು ಹೂ, ಗಿಡ, ಮರ, ಕಾರು, ಗ್ಲಾಸ್ ಮೇಲೆ ಬಿದ್ದಿರೋದನ್ನ ನೋಡಿದ್ರೆ ವಾಹ್ ಎನ್ನುವಂತಿತ್ತು. ಈ ಸುಂದರ ದೃಶ್ಯಗಳನ್ನು ನೋಡ್ತಾ ಇದ್ರೆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಅನ್ನುವಂತಿತ್ತು. ಜೀವನ ಸಾಗಿಸ್ತಾ ಇದ್ದ ಗಂಗಾಧರ್ ಎಂಬಾತ ಸುರೇಶ್ನ ಬಾಲ್ಯ ಸ್ನೇಹಿತನಾಗಿದ್ದು ಆಗಾಗ ಮನೆಗೆ ಬಂದು ಹೋಗ್ತಿದ್ದ. ಹಾಗೂ ಸುರೇಶ್ನ ಪತ್ನಿ ಹೇಮಾಳೊಂದಿಗೂ ಸಲಗೆಯೊಂದಿಗೆ ಮಾತನಾಡ್ತಾ ಇದ್ದ. ಬಳಿಕ ಗಂಗಾಧರ್ ಹಾಗೂ ಹೇಮಾ ಅಕ್ರಮ ಸಂಬಂಧ ಹೊಂದಿದ್ದ ವಿಚಾರ ಬೆಳಕಿಗೆ ಬಂದಿದೆ. ನಂಬಿದ್ದ ಸ್ನೇಹಿತ ಸ್ನೇಹಕ್ಕೆ ದ್ರೋಹ ಬಗೆದು ಹೆಂಡತಿ ಕೈ ಕೊಟ್ಟಳೆಂದು ಮನನೊಂದು ಸುರೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರು ಒಂದಿಡೀ ಮಣ್ಣು ಹಾಕಕ್ಕೂ ಬರ್ಕೊಡು. ಅವರು ಇಬ್ರು ಒಂದಾಗಿದ್ದಾರೆ. ಆದ್ರೆ ಅವ್ರಿಂದ ಟಾರ್ಚರು ತಡೆಯಕ್ಕಾಗ್ದಿರ ಸಾಯ್ತಾ. ನಮ್ಮ ಫ್ಯಾಮಿಲಿ ಏನಿದ್ದೀರೋ ಅವರು ಮಾತ್ರ ಬಂದು ನನ್ನ ಮಣ್ಣು ಮಾಡಿ. ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕೋಡಿಯ ನಂದಿ ಪರ್ವತ ಆಶ್ರಮಕ್ಕೆ ಅಖಿಲ ಭಾರತೀಯ ಸಂತ ಸಮಿತಿ ರಾಜ್ಯ ಘಟಕದ ಸ್ವಾಮೀಜಿಗಳು ಭೇಟಿ ನೀಡಿದರು. ರಾಜ್ಯ ಘಟಕದ ಅಧ್ಯಕ್ಷ ಓ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ, ಪ್ರಧಾನ ಕಾರ್ಯದರ್ಶಿ ಶ್ರೀ ಸಾಯಿ ಈಶ್ವರ್ ಗುರೂಜಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಪರಮಾತ್ಮಜಿ ಮಹಾರಾಜ್ ಸೇರಿದಂತೆ ಅನೇಕ ಸ್ವಾಮೀಜಿಗಳು ಬಂದು ಭಕ್ತರಿಗೆ ಸಾಂತ್ವನ ಹೇಳಿದ್ದಾರೆ. ಹಾಗೆ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಸಮಾಧಿಗೆ ನಮಿಸಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿದ್ದ ಎಲ್ಲ ಸಂತರಿಗೆ ಭಾಗವಾಗಿ ಅವರ ಸಂಬಂಧವಾಗಿ ನಾವು ಇವತ್ತು ಬಂದದ್ದು ಇಲ್ಲಿಗೆ. ಮೊದಲು 2 ದಿವಸ ಮೊದಲು ನಾವು ಬರಬೇಕಿತ್ತು. ನಮ್ಮ ಕ್ಷೇತ್ರದಲ್ಲಿ ಕೆಲ ಕಾರ್ಯಗಳಿದ್ದ ಕಾರಣ ನಮಗೆ ಕ್ಷೇತ್ರದಿಂದ ಹೊರಗೆ ಬರಲಿಕ್ಕೆ ಆಗಿಲ್ಲ. ಅದ ಕಾರಣ ನಾವು ಇಷ್ಟು ತಡ ಆದದ್ದು. ಈ ವಿಷಯವನ್ನು ಹೇಳಿದರೆ ಇದು ನಮ್ಮ ಹಿಂದೂ ಸಮಾಜಕ್ಕೆ, ನಮ್ಮ ಸನಾತನ ಸಮಾಜಕ್ಕೆ, ಅದೇ ರೀತಿಯಲ್ಲಿ ನಮ್ಮ ಅನುಷ್ಠಾನ ಮಾಡೋ, ತಪಸ್ಸನ್ನು ಮಾಡೋ ಮುನಿವರ್ಯರಿಗೆ ಬರುವಂಥ ದೊಡ್ಡ ಒಂದು ಘಟನೆಯಾಗಿದೆ. ಈ ಘಟನೆ ಯಾಕೆ ಬಂದದ್ದು, ಹೇಗೆ ಬಂದದ್ದು ಎಂದ ವಿಷಯಕ್ಕೆ ನಾವು ತುಂಬ ಭಯದಲ್ಲಿದ್ದೆ. ನಾವು ತುಂಬ ಇದರ ಬಗ್ಗೆ ತುಂಬ ಆಶಂಕೆಯಲ್ಲಿದ್ದೆ. ಇದು ಯಾಕೆ ನಡೆದದ್ದು, ಇದರ ಹಿಂದೆ ಈಗ ಇಲ್ಲಿ ಕೆಲಸ ಮಾಡೋ ಒಂದು ಹುಡುಗ ಮತ್ತು ಅವರೊಟ್ಟಿಗೆ ಒಬ್ಬರು ಸೇರಿ ಮಾಡಿದೆ ಅಂತ ವಿಷಯ. ಆದರೆ ಒಂದು ಹುಡುಗನಿಗೆ ಮತ್ತು ಅವರ ಹಿಂದೆ ಇದ್ದ ಒಬ್ಬರಿಗೆ ಮಾತ್ರ ಮಾಡಲಿಕ್ಕೆ ಆಗುವಂಥ ಒಂದು ವಿಷಯ. ಅನ್ಯ ಕೋಮಿನ ಮಹಿಳೆಗೆ ಡ್ರಾಪ್ ಕೊಟ್ಟ ವ್ಯಕ್ತಿಗೆ ಯುವಕರು ಥಳಿಸಿರುವ ಘಟನೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಚಿಗರಳ್ಳಿ ಬಳಿ ನಡೆದಿದೆ. ಜುಲೈ 15ರಂದು ನಡೆದಿರೋ ಘಟಕ ತಡವಾಗಿ ಬೆಳಕಿಗೆ ಬಂದಿದೆ. ಜೇವರ್ಗಿ ತಾಲೂಕಿನ ವರವಿ ಗ್ರಾಮದ ನಿವಾಸಿಯಾಗಿರೋ ಶ್ಯಾಮರಾಯ್ ಪರಿಚಿತ ಮಹಿಳೆಯನ್ನ ಬೈಕ್ ಮೇಲೆ ಕೂರಿಸಿಕೊಂಡು ಹೊರಟಿದ್ರು. ಈ ವೇಳೆ ಬೈಕ್ ಅಡ್ಡಗಟ್ಟಿ ನಿಲ್ಲಿಸಿ 3-4 ಯುವಕರು ಶ್ಯಾಮರಾಯ್ನನ್ನ ಥಳಿಸಿದ್ದಾರೆ. ಹಲ್ಲೆಗೊಳಗಾದ ಶ್ಯಾಮರಾಯ್ನನ್ನ ಮಹಾರಾಷ್ಟ್ರದ ಸೊಲ್ಲಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲುಪಡಿಸಲಾಗಿದೆ. ಹಲ್ಲೆಗೊಳಗಾದ ವ್ಯಕ್ತಿ ಕುಟುಂಬದವರು ಜೇವರ್ಗಿ ಠಾಣೆಗೆ ದೂರು ಕೊಟ್ಟಿದ್ದಾರೆ. ದಶಪಥ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಒಂದು ಒನ್ ವೇನಲ್ಲಿ ಬಂದ ಕಾರಣ ಎಫ್ಐಆರ್ ದಾಖಲಿಸಲಾಗಿದೆ. ರಾಮ್ ಮಾಡ್ತಾ ಇದ್ದು ಬಿಡದಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. समझे ओके। तो उसके लिए कुछ क्वेरी रेज हुआ है, तो इन्होंने जो कुछ भी है सब कुछ सबमिट कर दिया। अभी एक बार क्लियर होने का है वहां से बस वो। हाँ, अभी वो भी परेशान हो गई है क्योंकि उसका सिर्फ हमारा नहीं बल्कि बहुत सारे लोगों का मटेरियल अटक गया है उसके पास। अभी वो भी क्या कर सकती है। हाँ, तो फिर ಬಾಗಲಕೋಟೆ ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಆವರಿಸಿರೋ ಪರಿಣಾಮ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಸಭೆ ನಡೆಸಲಾಯಿತು. ಈ ವೇಳೆ ಕಬ್ಬು ಬೆಳೆಗಾರರ ಸಮಸ್ಯೆ ಹಾಗೂ ಕಬ್ಬು ಬೆಳೆಗಾರರಿಗೆ ಸಿಗಬೇಕಾದ ಸೂಕ್ತ ಬೆಲೆ ಮತ್ತು ಬಾಕಿ ಹಣ ಕೊಡಿಸುವ ಕುರಿತು ರೈತರು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಪಡಿಸಿದ್ದಾರೆ.
ಇನ್ನು ಕಳೆದ ಹಂಗಾಮಿಯಲ್ಲಿ ಹೇಳಿದಂತೆ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ ಕಾರ್ಖಾನೆಗಳು 2,850 ರೂಪಾಯಿ ನೀಡಬೇಕಾಗಿತ್ತು. ಆದರೆ ರೈತರಿಗೆ 2,800 ರೂಪಾಯಿ ಮಾತ್ರ ಸಿಕ್ಕಿದೆ. ಇನ್ನುಳಿದಂತೆ 50 ರೂಪಾಯಿ ಹಣವನ್ನು ಕೊಡಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಕಬ್ಬು ಬೆಳೆಗಾರರ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಕೊಪ್ಪಳದ ಭಕ್ತರ ನಾಡು ಗಂಗಾವತಿ ಅಮೃತ ಸಿಟಿ ಯೋಜನೆಯಡಿ ಆಯ್ಕೆಯಾಗಿದೆ. ಆದರೆ ನಗರದ ಹಲವು ರಸ್ತೆಗಳು ಹದಗೆಟ್ಟಿದ್ದು ಜನರು ಮತ್ತು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ರಸ್ತೆಗಳಲ್ಲಿ ಓಡಾಡುವ ವಾಹನಗಳು ನಿತ್ಯ ಸರ್ಕಸ್ ಮಾಡುವ ಸ್ಥಿತಿ ಎದುರಾಗಿದೆ. ಗಂಗಾವತಿ ಕ್ಷೇತ್ರವನ್ನ ಪ್ರಭಾವಿ ರಾಜಕಾರಣಿ ಆಳ್ವಿಕೆ ಮಾಡಿದ್ದಾರೆ. ಅಮೃತ ಸಿಟಿ ಯೋಜನೆಯಡಿ ಗಂಗಾವತಿ ಇದ್ರೂ ಈವರೆಗೂ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ. ರಸ್ತೆಗಳಂತೂ ತೀರಾ ಹದಗೆಟ್ಟು ಹೋಗಿವೆ. ಕಳೆದ 10 ವರ್ಷಗಳಿಂದ ನಗರ ಬೆಳೀತಾ ಇದೆ, ಅಭಿವೃದ್ಧಿ ಮಾತ್ರ ಕುಂಠಿತವಾಗಿದೆ ಅಂತ ಜನರು ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ. ಮೇಜರ್ ಬೈಪಾಸ್ ಇದು ಬಸ್ ಸ್ಟ್ಯಾಂಡಿಂದ ಜುಲೈ ನಗರವರೆಗೆ ಕನೆಕ್ಟ್ ಆಗೋದು. ಇಲ್ಲಿ ಐತಲ್ಲ ರೋಡ್ ಐತಲ್ಲ ಎಲ್ಲ ಕೆಡೋಗಿದೆ. 3 ರಿಂದ 4 ಫೀಟ್ ಅಲ್ಲೆಲ್ಲ ತೆಗ್ಗಾಗಿದೆ. ಅದೆಲ್ಲ ಬಹಳ ಜನರಿಗೆ ಜನಸಾಮಾನ್ಯರಿಗೆ ಅಡ್ಡಾಡಕ್ಕೆ ಭಾಳ ತೊಂದರೆ ಆಗ್ತಿದೆ. ಎಲ್ಲ ಬಸ್ ಇಲ್ಲಿಂದಾನೇ ಅಡ್ಡಾಡ್ತಾವ. ಭಾಳ ಡಸ್ಟ್ ಇರ್ತೈತಿ. ಈಗಂತೂ ಮಳೆಗಾಲದಾಗ ಇನ್ನೂ ಡೇಂಜರಸ್ ಆಗಿದೆ. ರಸ್ತೆ ಎಲ್ಲ ಗಾಡಿಗಳು ಬೀಳ್ತಿದ್ದಾವೆ. ಜನರು ಮೊನ್ನೆ ಕೂಡ 2 ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ಯಾವ. ಆದರೆ ರಾತ್ರಿ ಏನಾಗುತ್ತೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಂಗಡಿ ಎಲ್ಲ ಬಂದಿರ್ತಾವೆ. ಗ್ಯಾರೇಜ್ ಲೈನ್ ಐತಿ, 8 ಗಂಟೆಗೆ ಬಂದಿರ್ತಾವ. ರಾತ್ರಿ ಏನು ಪ್ರಾಬ್ಲಮ್ ಆಗುತ್ತಾವ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಗಂಗಾವತಿ ಶಾಸಕರು ಜಲ್ದಿ ರಸ್ತೆಯನ್ನು ಮಾಡಿಕೊಡಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಧಾರವಾಡ ಜಿಲ್ಲಾ ಆಸ್ಪತ್ರೆಯನ್ನ ಶಾಸಕ ವಿನಯ್ ಕುಲಕರ್ಣಿ ವಿಡಿಯೋ ಸಂವಾದದ ಮೂಲಕ ವೀಕ್ಷಣೆ ಮಾಡಿದ್ದಾರೆ. ಈ ವೇಳೆ ಜಿಲ್ಲಾ ಶಸ್ತ್ರಚಿಕಿತ್ಸಾ ಸಂಗಪ್ಪ ಗಾಭಿ ಅವರು ಆಸ್ಪತ್ರೆಗೆ ಬೇಕಾಗಿರುವಂತಹ 200 ಹಾಸಿಗೆಯ ವ್ಯವಸ್ಥೆ, ಆಂಬ್ಯುಲೆನ್ಸ್, ಕುಡಿಯುವ ನೀರಿಗಾಗಿ RO ಯೂನಿಟ್, 2 ಡಯಾಲಿಸಿಸ್ ಯೂನಿಟ್ಗಳ ಅವಶ್ಯಕತೆಗಳ ಬಗ್ಗೆ ಶಾಸಕರಿಗೆ ಮಾಹಿತಿ ನೀಡಿದ್ದಾರೆ. ಹಾಗೆ ವಿಡಿಯೋ ಮುಖಾಂತರ ಶಾಸಕರು ಹೆರಿಗೆ ವಿಭಾಗ, ಚಿಕ್ಕ ಮಕ್ಕಳ ವಿಭಾಗ, ರಕ್ತ ಭಂಡಾರಗಳನ್ನು ವೀಕ್ಷಿಸಿದ್ರು. ಹಾಗೂ ಆಸ್ಪತ್ರೆಗೆ ಬೇಕಾಗಿರುವ ಅವಶ್ಯಕತೆಗಳನ್ನು ಪಟ್ಟಿ ಮಾಡಿ ತಲುಪಿಸಿ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡಿ ಅನುದಾನ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಹಂತ ಹಂತವಾಗಿ ಎಲ್ಲ ಕೆಲಸಗಳನ್ನು ಮಾಡೋದಾಗಿ ವಿನಯ್ ಕುಲಕರ್ಣಿ ಹೇಳಿದರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಕಚೇರಿಗೆ ಡಿಸಿ ಡಾಕ್ಟರ್ ಕುಮಾರ್ ದಿಢೀರ್ ಭೇಟಿ ಕೊಟ್ಟಿದ್ದು ತಾಲೂಕು ಆಡಳಿತಕ್ಕೆ ಚುರುಕು ಮುಟ್ಟಿಸಿದ್ದಾರೆ. ಕಚೇರಿಯ ಕಾರ್ಯಗಳ ಬಗ್ಗೆ ವೀಕ್ಷಣೆ ಮಾಡಿ ಕಚೇರಿಗೆ ತಡವಾಗಿ ಬಂದ ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಚೇರಿಯಲ್ಲಿನ ಖಜಾನೆ ಶಾಖೆ, ನಾಡ ಕಚೇರಿ, ಆಧಾರ್ ಕೇಂದ್ರ, ಆಡಳಿತ ಶಾಖೆ ಸೇರಿದಂತೆ ಎಲ್ಲಾ ವಿಭಾಗದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ವೇಳೆ ತಮ್ಮ ಕೆಲಸಗಳಿಗಾಗಿ ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇದ್ದ ಸಾರ್ವಜನಿಕರನ್ನ ವಿಚಾರಿಸಿ ಅವರ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಇನ್ನು ಕಚೇರಿಗೆ ಸರಿಯಾದ ಸಮಯಕ್ಕೆ ಬಾರದ ಸಿಬ್ಬಂದಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದು ಡಿಸಿ ತಡವಾಗಿ ಬಂದ ಸಿಬ್ಬಂದಿಗಳಿಗೆ ನೋಟಿಸ್ ಜಾರಿ ಮಾಡುವುದಕ್ಕೆ ತಹಶೀಲ್ದಾರ್ಗೆ ಸೂಚಿಸಿದ್ದಾರೆ. ಶಿಕ್ಷಕಿ ಒಬ್ಬರು ಶಾಲಾ ವಿದ್ಯಾರ್ಥಿನಿಯರಿಂದಲೇ ಕೊಠಡಿಗಳ ನೆಲ ಒರೆಸುವ ಕೆಲಸ ಮಾಡಿಸಿರುವಂತಹ ಘಟನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಲ್ಲಿ ನಡೆದಿದೆ. ಇಂಡಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕಿ ಲಲಿತಾ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರಿಂದ ನೆಲ ಒರೆಸುವ ಕೆಲಸ ಮಾಡಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಶಾಲಾ ಆವರಣದಲ್ಲಿರುವ ನೀರಿನ ಟ್ಯಾಂಕ್ನಿಂದ ನೀರನ್ನು ತಂದು ತರಗತಿಯ ನೆಲ ಒರೆಸಿ ಅಂತ ಶಿಕ್ಷಕಿ ವಿದ್ಯಾರ್ಥಿನಿಯರಿಗೆ ಒತ್ತಾಯಿಸಿದ್ರಂತೆ. ಇನ್ನು ವಿಷಯ ತಿಳಿದು ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು ಶಿಕ್ಷಕಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಶಾಲಾ ದೈಹಿಕ ಶಿಕ್ಷಕಿ ಹಾಗೂ ಮುಖ್ಯೋಪಾಧ್ಯಾಯರ ಮೇಲೆ ಕ್ರಮ ಜರುಗಿಸುವಂತೆ ಜನರು ಒತ್ತಾಯಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ನಿವಾಸಿಯೊಬ್ಬರು ತಮ್ಮ ಮನೆಯ ಮುಂಭಾಗ ಹಾಗೂ ಸುತ್ತಲಿನ ಆವರಣವನ್ನೇ ಸುಂದರ ಕೈದೋಟವನ್ನಾಗಿ ಮಾಡಿ ಇತರರಿಗೆ ಸ್ಫೂರ್ತಿಯಾಗಿದ್ದಾರೆ. ಚಿತ್ರದುರ್ಗದ ಆರೋಗ್ಯ ಅಧಿಕಾರಿ ಕಚೇರಿಯಲ್ಲಿ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿರುವ NS ಮಂಜುನಾಥ್ ಈ ವಿನೂತನ ಕಾರ್ಯ ಮಾಡಿದ್ದಾರೆ. ಹಿರಿಯೂರಿನ ವೇದಾವತಿ ನಗರದ JK ಬಡಾವಣೆಯ ನಿವಾಸಿಯಾದ ಇವರು ತಮ್ಮ ಮನೆಯ ಮುಂಭಾಗ ಕಳೆದ 3 ವರ್ಷಗಳಿಂದ ನಾನಾ ರೀತಿಯ ತರಕಾರಿ, ಹೂ, ಹಣ್ಣು, ಸೊಪ್ಪುಗಳನ್ನು ಬೆಳೆದು ಮನೆ ಬಳಕೆಗೆ ಉಪಯೋಗಿಸ್ತಾ ಇದ್ರಂತೆ. ಅಲ್ಲದೆ ಕೆಲವು ವಿಶೇಷ ಹಾಗೂ ಅಪರೂಪದ ಹಣ್ಣು, ಹೂವು, ಔಷಧೀಯ ಗುಣಗಳಿರುವ ಗಿಡಗಳನ್ನು ಹೊರಗಡೆಯಿಂದ ಖರೀದಿಸಿ ಬೆಳೆಸ್ತಾ ಇದ್ರಂತೆ. ಇತರರಿಗೂ ಕೂಡ ಇದು ಮಾದರಿಯಾಗಿತ್ತು. ಸ್ವಚ್ಛ ಪರಿಸರವಾಗಿರೋದ್ರಿಂದ ಇವರ ಮನೆಯಲ್ಲೇ ಪಕ್ಷಿಗಳು ಕೂಡ ಠಿಕಾಣಿ ಹೂಡಿವೆ. ಜಾತ್ರಾ ಮಹೋತ್ಸವ ಹಿನ್ನೆಲೆ ತುಮಕೂರಿನ ಮರಳೂರು ದಿಣ್ಣೆ ಬಳಿ ಹಾಕಲಾಗಿದ್ದಂತಹ ವೀರ ಸಾವರ್ಕರ್ ಫ್ಲೆಕ್ಸ್ಗಳನ್ನು ತೆರವುಗೊಳಿಸೋದಕ್ಕೆ ಪೊಲೀಸರು ಸೂಚನೆ ನೀಡಿದ್ದಾರೆ.
46ನೇ ವರ್ಷದ ಜಾಡಾಳಮ್ಮ ಜಾತ್ರೋತ್ಸವಕ್ಕೆ ಶುಭ ಕೋರೋದಕ್ಕೆ ಫ್ಲೆಕ್ಸ್ ಹಾಕಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ಸಂಘಟನೆ ವತಿಯಿಂದ ಹಾಕಲಾಗಿದ್ದ ವೀರ ಸಾವರ್ಕರ್ ಫ್ಲೆಕ್ಸ್ ತೆರವುಗೊಳಿಸುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಮರಳೂರು ಗ್ರಾಮದಲ್ಲಿ 2 ಕೋಮಿನ ಜನರು ಹೆಚ್ಚಾಗಿ ವಾಸವಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಜಿಂಕೆ ಹಾಗೂ ಮಂಗಗಳ ಹಾವಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದ ರೈತರು ಡಿಫರೆಂಟ್ ಐಡಿಯಾ ಮಾಡಿದ್ದಾರೆ. ಜಿಂಕೆ ಹಾವಳಿಯಿಂದ ಬೆಳೆ ರಕ್ಷಿಸುವುದಕ್ಕೆ ಬಿಯರ್ ಬಾಟಲ್ಗಳ ಮೊರೆ ಹೋಗಿದ್ದಾರೆ. ಕುಡಿದು ಬಿಸಾಡಿದ ಬಿಯರ್ ಬಾಟಲ್ಗಳಲ್ಲಿ ಹೊಲಗಳಲ್ಲಿ ಜೋತು ಬಿಟ್ಟಿದ್ದಾರೆ. ಗಾಳಿಗೆ ಬಾಟಲ್ ಬಡಿದು ಹೊರಹೊಮ್ಮುವಂತಹ ಸದ್ದಿನಿಂದ ಜಿಂಕೆಗಳನ್ನು ಓಡಿಸಲಾಗ್ತಾ ಇದೆ. ಇನ್ನು ಹಲವು ವರ್ಷಗಳಿಂದ ಜಿಂಕೆ ಹಾಗೂ ಕೋತಿಗಳ ಹಾವಳಿಯಿಂದ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ರು. ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸ್ತಾ ಇದ್ದ ರೈತರಿಗೆ ಯಾವುದೇ ಪರಿಹಾರವೂ ಸಿಗ್ತಿರಲಿಲ್ಲ. ಹೀಗಾಗಿ ಹೊಸ ಐಡಿಯಾಗಳ ಮೂಲಕ ರೈತರು ತಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ತಿದ್ದಾರೆ. ಕೋಟಿಗಟ್ಟಲೆ ಹಣ ಕೊಟ್ಟರೂ ಸುದೀಪ್ ನಟನೆ ಮಾಡಲು ಒಪ್ತಾ ಇಲ್ಲ ಎಂಬ ನಿರ್ಮಾಪಕರ ಆರೋಪದ ಕುರಿತು ಕಿಚ್ಚನ ಅಭಿಮಾನಿಗಳು ತಿಪ್ಟೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಿರ್ಮಾಪಕ ಎನ್ಎಂ ಕುಮಾರ್ ಹಾಗೂ ಎನ್ಎಂ ಸುರೇಶ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ನಟ ಕಿಚ್ಚ ಸುದೀಪ್ ಅವರ ವಿರುದ್ಧ ನಿರ್ಮಾಪಕರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ. ಇದರಿಂದ ಸುದೀಪ್ ಅವರ ಪ್ರಾಮಾಣಿಕತೆ, ನಡತೆ ಹಾಗೂ ಖ್ಯಾತಿಗೆ ಕುಂದುಂಟಾಗ್ತಾ ಇದೆ ಅನ್ನುವಂತಹ ಮೇರೆಗೆ ದೂರಲ್ಲಿ ಉಲ್ಲೇಖಿಸಲಾಗಿದೆ. ಮೀನುಗಾರಿಕೆ ಕರಾವಳಿಯ ಪ್ರಮುಖ ಉದ್ಯೋಗ. ಕರಾವಳಿಯ ಸಾವಿರಾರು ಕುಟುಂಬ ಮೀನುಗಾರಿಕೆಯನ್ನೇ ನಂಬಿ ಜೀವನ ಸಾಗಿಸ್ತಾ ಇದೆ. ಆದರೆ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮೀನುಗಾರಿಕೆ ಇರೋದಿಲ್ಲ. ಹೀಗಾಗಿ ಈ ವೇಳೆ ಮೀನುಗಾರರು ಮೀನುಗಾರಿಕೆಯಲ್ಲಿ ಬಳಸಲ್ಪಡುವ ಬಲೆ ನೇಯುವ ವೃತ್ತಿಯಲ್ಲಿ ತೊಡಗಿರ್ತಾರೆ. ಉಡುಪಿಯ ನೂರಾರು ಮಂದಿ ಮೀನುಗಾರರು ಹಾಗೂ ಹೊರ ರಾಜ್ಯದಿಂದಲೂ ಬಲೆ ನೇಯುವವರನ್ನ ಕರೆಸಿಕೊಳ್ತಾರೆ. 2 ತಿಂಗಳ ಕಾಲ ದೊಡ್ಡ ಬಲೆಯನ್ನ ನೇಯುವ ಕೆಲಸ ಮಾಡ್ತಾರೆ. ವಿವಿಧ ಬೋಟ್ಗಳು ಹಾಗೂ ದೋಣಿಗಳಿಗೆ ಬೇಕಾಗುವ ಹೊಸ ಬಲೆಯನ್ನ ನೇಯುವ ಕೆಲಸವನ್ನ ಸಮುದ್ರದ ಬದಿಯಲ್ಲೇ ಶೆಡ್ ಹಾಕಿ ಮಾಡ್ತಿರ್ತಾರೆ. ಅಲ್ಲದೆ ಮೀನುಗಾರಿಕೆ ನಡೆಸುವಾಗ ತುಂಡಾದ ಬಲೆಯನ್ನ ಸರಿಪಡಿಸುವ ಕಾರ್ಯ ನಡೆಸ್ತಾರೆ. ಜುಲೈ ತಿಂಗಳ ಕೊನೆಯವರೆಗೂ ಕೂಡ ಬಲೆ ನೇಯುವ ಕೆಲಸ ಮಾಡಿ ಆಗಸ್ಟ್ ತಿಂಗಳಲ್ಲಿ ಯಾಂತ್ರೀಕೃತ ಮೀನುಗಾರಿಕೆ ಆರಂಭಿಸ್ತಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.